ಐರನ್, ಕ್ಯಾಲ್ಸಿಯಂ, ಪ್ರೋಟೀನ್ ಹೆಚ್ಚಾಗಿರುವಂತಹ ರುಚಿಕರವಾದ ಮತ್ತು ಆರೋಗ್ಯಕರವಾದ ರಾಗಿ ಲಡ್ಡನ್ನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಮೊದಲು ಸ್ಟವ್ ಮೇಲೆ ಕಬ್ಬಿಣದ ಕಡಾಯಿ ಇಟ್ಕೊಳ್ಳಿ. ಅಲ್ಯೂಮಿನಿಯಂ, ನಾನ್ ಸ್ಟಿಕ್ ಪಾತ್ರೆಗಳನ್ನ ದಯವಿಟ್ಟು ಬಳಸಬೇಡಿ. 1/4 ಕಪ್ಪಷ್ಟು ಕಡಲೆ ಬೀಜ, ಶೇಂಗಾನ ಹಾಕೊಂಡಿದ್ದೀನಿ. ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು. ನಂತರ ಅದೇ ಬಾಣಲಿಗೆ 1/4 ಕಪ್ಪಷ್ಟು ಕಪ್ಪು ಎಳ್ಳನ್ನ ಹಾಕೊಳ್ಳಿ. 1/4 ಕಪ್ಪಷ್ಟು ಬಿಳಿ ಎಳ್ಳನ್ನ ಹಾಕೊಳ್ಳಿ. ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡಬೇಕು. ನಂತರ ಅದೇ ಬಾಂಡಿಗೆ 1/4 ಕಪ್ಪಷ್ಟು ಗೋಡಂಬಿನ ಹಾಕೊಂಡಿದ್ದೀನಿ. 1/4 ಕಪ್ಪಷ್ಟು ಪಿಸ್ತಾನ ಹಾಕೊಂಡಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ಶುದ್ಧವಾದ ಹಸುವಿನ ತುಪ್ಪನೇ ಹಾಕೋಬೇಕು. ಲೋ ಫ್ಲೇಮಲ್ಲಿ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡಿ. ನಂತರ ಅದೇ ಬಾಂಡಿಗೆ 1 ಕಪ್ ಅಷ್ಟು ಶುದ್ಧವಾದ ಮೆತ್ತಗೆ ಬಿಡಿಸಿರುವಂತಹ ರಾಗಿ ಹಿಟ್ಟನ್ನ ಹಾಕೊಳ್ಳಿ. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಒಂದು ದೊಡ್ಡ ಬೌಲ್ ತಗೊಳ್ಳಿ. ಅದಕ್ಕೆ ಫ್ರೈ ಮಾಡಿರುವಂತಹ ರಾಗಿ ಹಿಟ್ಟನ್ನ ಹಾಕೊಳ್ಳಿ. ನಂತರ ಬಿಳಿ ಎಳ್ಳು, ಕಪ್ಪು ಎಳ್ಳು ಎರಡನ್ನೂ ಮಿಕ್ಸಿ ಜಾರ್ಗೆ ಹಾಕೊಂಡು ಜೊತೆಗೆ 1 ಕಪ್ಪಷ್ಟು ಸಾವಯವ ಬೆಲ್ಲದ ಪುಡಿ ಅಂದರೆ ಆರ್ಗ್ಯಾನಿಕ್ ಜಾಗ್ರಿನ ಹಾಕೊಂಡು ಗ್ರೈಂಡ್ ಮಾಡಿ. ನೋಡಿ, ಹೀಗೆ ಮೆತ್ತಗೆ ಗ್ರೈಂಡ್ ಮಾಡ್ಕೋಬೇಕು. ಅದನ್ನು ಬೌಲ್ಗೆ ಹಾಕೊಳ್ಳಿ. ನಂತರ ಡ್ರೈ ಫ್ರೂಟ್ಸ್ ಜೊತೆಗೆ 4 ರಿಂದ 5 ಏಲಕ್ಕಿನ ಸಿಪ್ಪೆ ತೆಗೆದು ಒಳಗಡೆ ಇರುವಂತಹ ಬೀಜ ಮಾತ್ರ ಹಾಕೊಳ್ಳಿ. ಇದನ್ನ ತರ್ತರಿಯಾಗಿ ರುಬ್ಕೋಬೇಕು. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಅದನ್ನ ಒಂದು ಬೌಲ್ಗೆ ಹಾಕೊಳ್ಳಿ. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಡ್ಡು ಕಟ್ಟಬೇಕು ಅಂದರೆ ತುಪ್ಪ ಹಾಕೋಬೇಕು. ಒಂದು 100 ಗ್ರಾಮ್ ಅಷ್ಟು ಶುದ್ಧವಾದ ಹಸುವಿನ ತುಪ್ಪನ ಕಾಯಿಸಿ ಹಾಕೊಳ್ಳಿ. ಎಲ್ಲಾನು ಚೆನ್ನಾಗಿ ಕಲಸಿ ಮೀಡಿಯಂ ಸೈಜ್ ಉಂಡೆ ಮಾಡಿ. ತುಪ್ಪ ಹಾಕಿದ್ಮೇಲೆ ಬೇಗ ಉಂಡೆಗಳನ್ನ ಕಟ್ಕೋಬೇಕು. ಇಲ್ಲ ಅಂತಂದ್ರೆ ಮತ್ತೆ ಉಂಡೆ ಬರಲ್ಲ. ದಿನಕ್ಕೆ ಈ ಲಡ್ಡನ್ನ 1 ತಿಂದ್ರೆ ಸಾಕು. ರಕ್ತನ ಹೆಚ್ಚಿಸುತ್ತೆ.